ನಮಸ್ತೆ ಎಲ್ರಿಗೂ. ನೀವು ಯಾವುದೇ ರೀತಿಯಾದಂತಹ ಪಿಂಚಣಿ ಹಣವನ್ನು ಪಡೀತಾ ಇರಬಹುದು. ವಿಧವಾ ಪಿಂಚಣಿ ಆಗಿರಲಿ, ಅಂಗವಿಕಲ ಪಿಂಚಣಿ ಆಗಿರಲಿ, ಅಥವಾ ವೃದ್ಧಾಪ್ಯ ಪಿಂಚಣಿ ಹಣ ಆಗಿರಲಿ, 2 ತಿಂಗಳ ಹಣ ಅನ್ನುವಂಥದ್ದು ಜಮಾ ಆಗ್ತಿರೋ ಅಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಅಂದರೆ ಏಪ್ರಿಲ್ ತಿಂಗಳ ಹಣ ಅನ್ನುವಂಥದ್ದು ಕೂಡ ಜಮಾ ಆಗಬೇಕಾಗಿರುವಂತಹ ವಿಚಾರ, ಮತ್ತು ಮೇ ತಿಂಗಳ ಹಣ ಅನ್ನುವಂಥದ್ದು ಕೂಡ ಜಮಾ ಆಗುವಂಥದ್ದು. ಇದು ಮಾತ್ರ ಅಲ್ಲ, ಇವೆರಡೂ ಕೂಡ ಜಮಾ ಆಗ್ತಾ ಇರುವಂಥದ್ದು. ಆದರೆ ಇನ್ನು ಮುಂದೆ ಯಾವುದೇ ತಿಂಗಳ ಹಣ ಅನ್ನುವಂಥದ್ದು ಬಾಕಿ ಉಳಿದಲೇ ನಿಮಗೆ ಹಣ ಜಮಾ ಆಗಬೇಕು ಅಂದರೆ ಈ ಕೆಲಸಗಳನ್ನು ನೀವು ಕಡ್ಡಾಯವಾಗಿ ಮಾಡಬೇಕಾಗಿ ಇರುತ್ತೆ, ಸರಿನಾ? ಮತ್ತು ಇನ್ನು ಯಾವ ರೀತಿಯಾಗಿ ಹಣ ಅನ್ನುವಂಥದ್ದು ಜಮಾ ಆಗುತ್ತೆ ಅಂದರೆ, ಏಪ್ರಿಲ್ ತಿಂಗಳದ್ದು ಕೂಡ ಬಾಕಿ ಇದೆ, ಮೇ ತಿಂಗಳದ್ದು ಕೂಡ ಹಣ ಜಮಾ ಆಗಬೇಕು ಅಂತ ಹೇಳಿದೆ ಅಲ್ವಾ. ಸೊ ಯಾರಿಗೆಲ್ಲ 1200 ರೂಪಾಯಿ ಬರ್ತಾ ಇತ್ತು ಅಲ್ವಾ, ಅವರಿಗೆ 2400 ರೂಪಾಯಿ, 800 ರೂಪಾಯಿ ಬರೋ ಅಂಥವರಿಗೆ 1600 ರೂಪಾಯಿ, ಈ ರೀತಿಯಾಗಿ ಹಣ ಅನ್ನುವಂಥದ್ದು ಬರ್ತಿರೋವಂಥದ್ದು. ಈಗಾಗಲೇ ಹೇಳಿದ್ದೀನಿ ನಿಮಗೆ, ಯಾವುದೇ ಕಂತಿನ ಹಣ ಅನ್ನುವಂಥದ್ದು ಅಂತಂದರೆ ಯಾವುದೇ ತಿಂಗಳ ಹಣ ಅನ್ನುವಂಥದ್ದು ಬಾಕಿ ಉಳಿದಲೇ ಸತತವಾಗಿ ಹಣ ಬರಬೇಕು ಅಂದರೆ ನೀವೇನೇನೆಲ್ಲ ಕೆಲಸ ಮಾಡಬೇಕು ಎಲ್ಲ ಕೂಡ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ. ಇನ್ನೊಂದು ವಿಚಾರ ಹೇಳಬೇಕು ಅಂತ ಅಂದರೆ, ಇಷ್ಟೊತ್ತಿಗೆಲ್ಲ ಪಿಂಚಣಿ ಹಣ ಅನ್ನುವಂಥದ್ದು ಜಮಾ ಆಗಬೇಕಾಗಿತ್ತು, ಆದರೆ ಇದುವರೆಗೂ ಕೂಡ ಹಣ ಅನ್ನುವಂಥದ್ದು ಜಮಾ ಆಗಿಲ್ಲ. ಹಾಗಾದರೆ ಯಾಕೆ ಸರ್ಕಾರ ಪಿಂಚಣಿ ಹಣವನ್ನು ಜಮಾ ಮಾಡ್ತಾ ಇಲ್ಲ? ಕೇವಲ ಪಿಂಚಣಿ ಹಣ ಮಾತ್ರ ಅಲ್ಲ, ಗೃಹಲಕ್ಷ್ಮಿ ಹಣವನ್ನು ಕೂಡ ಸರಿಯಾಗಿ ಜಮಾ ಮಾಡದಲ್ಲೇ ಇರುವಂತಹ ವಿಚಾರ ಗೊತ್ತಿರುವಂಥದ್ದು. ಆದರೆ ಇಲ್ಲಿ ಡಿಫ್ರೆನ್ಸ್ ಇದೆ. ಗೃಹಲಕ್ಷ್ಮಿ ಹಣ ಆಗಿರಲಿ ಅಥವಾ ಪಿಂಚಣಿ ಹಣ ಆಗಿರಲಿ, ಇದಕ್ಕೆ ಯಾವ ರೀತಿ ಡಿಫ್ರೆನ್ಸ್ ಅಂತ ಅಂದರೆ, ಇವಾಗ ಏನು ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ ಅಲ್ವಾ, ಇದು ತಂದಿರುವಂಥ ಯೋಜನೆಯಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ. ಸೊ ಕೊಟ್ಟರು ಕೊಡಬಹುದು, ಕೊಡದಲ್ಲೇ ಇದ್ರೂ ಇರಬಹುದು. ಇದು ಇವಾಗಿನ ಒಂದು ಸರ್ಕಾರಕ್ಕೆ ಸೀಮಿತವಾಗಿ ಇರುವಂಥದ್ದು, ಅಧಿಕಾರದಲ್ಲಿರುವಂತಹ ಒಂದು ಸರ್ಕಾರದ ಸೀಮಿತದಲ್ಲಿ ಇರುವಂಥದ್ದು. ಆದರೆ ಪಿಂಚಣಿ ಹಣ ಅನ್ನುವಂಥದ್ದು ಯಾವುದೇ ಸರ್ಕಾರ ಬರಲಿ, ಕಾಂಗ್ರೆಸ್ ಆದರೂ ಬರಲಿ, BJP ಆದರೂ ಬರಲಿ, JDS ಆದರೂ ಬರಲಿ, ಯಾವುದೇ ಬಂದರೂ ಕೂಡ ಪಿಂಚಣಿ ಹಣವನ್ನು ಜಮಾ ಮಾಡಲೇಬೇಕಾಗಿ ಇರುತ್ತೆ. ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಕೇವಲ ಕಾಂಗ್ರೆಸ್ ಸರ್ಕಾರ ಇವಾಗ ಕೊಡ್ತಿರೋವಂಥದ್ದು, ಬಟ್ ಬೇರೆ ಸರ್ಕಾರ ಬಂದರೆ ಅದನ್ನೆಲ್ಲ ಕೊಡೋದಿಲ್ಲ. ಆದರೆ ಈ ಪಿಂಚಣಿ ಹಣ ಅನ್ನುವಂಥದ್ದು ಯಾವಾಗಲೂ ಕೂಡ ಕೊಡಲೇಬೇಕಾಗಿ ಇರೋವಂಥದ್ದು, ಯಾವ ಸರ್ಕಾರ ಬಂದರೂ ಕೂಡ. ಆದರೆ ಗ್ಯಾರಂಟಿ ಯೋಜನೆಗಳನ್ನು ತಂದ ನಂತರದಿಂದ ಈ ಒಂದು ಪಿಂಚಣಿ ಹಣದಲ್ಲಿ ಎಲ್ಲೋ ಒಂದು ಕಡೆ ವಿಳಂಬ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ ಪಿಂಚಣಿ ಹಣವನ್ನು ಕೊಡೋದಕ್ಕೆ ಅಂತಲೇ ಹೇಳಬಹುದು. ಯಾಕೆ ಅಂತ ಅಂದರೆ, ಪಿಂಚಣಿ ಹಣವನ್ನು ಮೊದಲಿಗೆ 5ನೇ ತಾರೀಕಿನ ಒಳಗಡೆನೆ ಕೊಟ್ಬಿಡ್ತಿದ್ರು. ಅಂದರೆ ಪ್ರತಿ ತಿಂಗಳು 5ನೇ ತಾರೀಕಿನ ಒಳಗಡೆ ಪಿಂಚಣಿ ಹಣ ಅನ್ನುವಂಥದ್ದು ಜಮಾ ಆಗೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. ಆದರೆ ಈ ಒಂದು ಸರ್ಕಾರ ಬಂದ ನಂತರ, ಅಂದರೆ ಗೃಹಲಕ್ಷ್ಮಿ ಆಗಿರ್ಬೋದು, ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳಲ್ಲಿ ಪಂಚ ಯೋಜನೆಗಳು ಇದ್ದಾವೆ ಅನ್ನೋಂಥದ್ದು ಗೊತ್ತು. ಅವುಗಳನ್ನೆಲ್ಲ ಕೊಡಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಹಣ ಅನ್ನುವಂಥದ್ದು ಶಾರ್ಟೇಜ್ ಆಗಿನೋ ಏನೋ ಕಾರಣಾಂತರಗಳಿಂದ ಎಲ್ಲವೂ ಕೂಡ ಲೇಟ್ ಆಗ್ತಾ ಬರ್ತಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪಿಂಚಣಿ ಹಣ ಕೊಡುವಂಥದ್ದು ಕೂಡ ಲೇಟ್ ಆಗ್ತಾ ಇದೆ ಅಂತಲೇ ಹೇಳಬಹುದು. 5ನೇ ತಾರೀಕಿನ ಒಳಗಡೆ ಕೊಡ್ತಾ ಇದ್ದಂತಹ ಪಿಂಚಣಿ ಹಣ ಇವಾಗ 15ನೇ ತಾರೀಕಿನ ಮೇಲೆ ಕೊಡುವಂಥದ್ದು, ಕೆಲವೊಮ್ಮೆ ಅಂತೂ 20ನೇ ತಾರೀಕು ಆಗಬಹುದು, 25ನೇ ತಾರೀಕು, ಇಲ್ಲಿವರೆಗೂ ಕೂಡ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳಬಹುದು ನಾವು. ಆದರೆ ಮೇ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ರಲ್ಲಿ ಒಂದು ಗುಡ್ ನ್ಯೂಸ್ ಇರುವಂಥದ್ದು ಏನು ಅಂದರೆ, 9ನೇ ತಾರೀಕಿಂದನೇ ಮೇ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬರೋದಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು, ಜಮಾ ಆಗೋದಕ್ಕೆ. ಏಪ್ರಿಲ್ ತಿಂಗಳದ್ದು ಕೂಡ ಬರುತ್ತೆ, ಮೇ ತಿಂಗಳದ್ದು ಈಗಾಗಲೇ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇರುವಂಥದ್ದು. ಆದರೆ ಎಲ್ರಿಗೂ ಕೂಡ ಅಲ್ಲ ಅನ್ನುವಂಥದ್ದು ಕೂಡ ತಿಳ್ಕೊಂಡಿರಬೇಕು ನೀವು. ಒಂದು ವೇಳೆ ತುಂಬ ಜಾಸ್ತಿ ತಿಂಗಳುಗಳಾದರೂ ಕೂಡ ನಿಮಗೆ ಹಣ ಅನ್ನುವಂಥದ್ದು ಬರ್ತಾ ಇಲ್ಲ ಅಂತ ಅಂದರೆ, ತುಂಬ ತಿಂಗಳ ಹಣ ಅನ್ನುವಂಥದ್ದು ಬಾಕಿ ಇದೆ ಅಂತ ಅಂದರೆ, ನೀವು ನಿಮ್ಮ ಒಂದು ಲೈಫ್ ಸರ್ಟಿಫಿಕೇಟ್ ಏನಿರುತ್ತೆ ಅಲ್ವಾ, ಜೀವಿತ ಪ್ರಮಾಣ ಪತ್ರವನ್ನು ನೀವು ಸಬ್ಮಿಟ್ ಮಾಡಿದ್ದೀರಾ ಇಲ್ವಾ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಸಬ್ಮಿಟ್ ಮಾಡಿಲ್ಲ ಅಂದರೆ ನೀವು ಸಬ್ಮಿಟ್ ಮಾಡಲೇಬೇಕು. ಅದ್ರ ಬಗ್ಗೆನೂ ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಈಗಲೇ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.